ನಮ್ಮ ಒಂದು ಕಾಲೇಜುಗಳ ಒಂದು ತಾಲೂಕಿನಲ್ಲೇ ಮೊದಲನೇ ಮಹಿಳಾ ಸರ್ಕಾರಿ ಶಿಕ್ಷಕಿಯಾಗಿ ಶಿಕ್ಷಕಿಯಾಗಿ ಅಲ್ಲದೆ ಇವತ್ತು ಸಮಾಜದಲ್ಲಿ ಇವತ್ತು ಅನೇಕ ಜನ ಇವತ್ತು ನಮ್ಮಂತ ಅನೇಕ ಜನ ಇವತ್ತು ಒಂದು ಶಿಷ್ಯಕೃತಿಯ ಒಂದು ಸೈನ್ಯ ಹೊಂದಿರತಕ್ಕಂಥ ಇವತ್ತು ಶ್ರೀಮತಿ ಟೀಚರ್ ಭಾರತ ಟೀಚರ್ ಫೌಂಡೇಶನ್ ಒಂದು ಉದ್ಘಾಟನೆ. ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಉಸ್ತುವಾರಿಯನ್ನ ಅವರ ಹಿರಿಯ ಶಿಕ್ಷಕರಾದಂಥ ಯುವರಾಜರವರು ಬಹುಶಃ ನೇತಾಧಿಕಾರಿಗಳು ಅವರು ಇವತ್ತು ಒಂದು ಸರ್ಕಾರಿ ನೌಕರರಾಗಿ ಮತ್ತು ಸಮಾಜದಲ್ಲಿ ಇವತ್ತು ಸಾಕಷ್ಟು ಶಿಬಿರಗಳನ್ನು ಮಾಡ್ತಾ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ಇವತ್ತು ಹೆಜ್ಜೆ ಹಾಕ್ತಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ ಮುಂದುವರ್ತಕ್ಕಂತಹ ದಿನಗಳಲ್ಲಿ ಈ ಒಂದು ಶ್ರೀ ಭಾರತ ಟೀಚರ್ ಫೌಂಡೇಶನ್ನಿಂದ ಸಾಕಷ್ಟು ಒಳ್ಳೆಯ ಕೆಲಸಗಳು, ಸಮಾಜಮುಖಿ ಕೆಲಸಗಳಾಗಲಿ ಮತ್ತು ಇವತ್ತು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತು ಶ್ರೀ ಭಾರತ ಟೀಚರ್ ಫೌಂಡೇಶನ್ನ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬರಗೂರಿನ ಬಾಲಕೃಷ್ಣರವರು ಸಹ ಇವತ್ತು ನನ್ನ ಜೊತೆ ಅವಕಾಶ ಅಷ್ಟೇ ಅವರೆಲ್ಲರ ಒಂದು ಜೊತೆಗೂಡಿ ಇವತ್ತು ಯುವರಾಜ್ ಮತ್ತು ಎಲ್ಲದಕ್ಕಿಂತ ಇನ್ನೊಂದು ನಮ್ಮ ಭಾರತ ಟೀಚರ್ ಅವರ ಜೊತೆ ಸುತ್ತಮುತ್ತ ಅರುಣ್ ಅದನ್ನು ಸಹ ಅಷ್ಟೇ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ನನ್ನ ಕೈಲಾದಷ್ಟು. ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಇವತ್ತು ಭಾರತ ಟೀಚರ್ ಅವರು ಸಮಾಜವನ್ನು ಹೇಳ್ತಿದ್ರು, ಅವ್ರ ಮಕ್ಕಳನ್ನು ಸಹ ಅದೇ ರೀತಿ ಕೆಲಸ ಮಾಡಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಇದೇ ರೀತಿ ಭಾರತ ಟೀಚರ್ ಫೌಂಡೇಶನ್ ವತಿಯಿಂದ ಈ ತಾಲೂಕಿನಾದ್ಯಂತ ಇರ್ತಕ್ಕಂಥ ಏನು ಕಷ್ಟದಲ್ಲಿರ್ತಕ್ಕಂಥ ಮುಂದೆ ಜೀವಗಳಿಗೆ ಇವತ್ತು ಅವರನ್ನು ಸಹ ಇವತ್ತು ಒಂದು ಕಣ್ಣಿನ ಒಂದು ತಪಾಸಣೆ ಶಿಬಿರವನ್ನು ಸಹ ಏರ್ಪಡಿಸಿದ್ದಾರೆ. ಪೌರ ಕಾರ್ಮಿಕರಿಗೆ ಅದರಲ್ಲೂ ವಿಶೇಷವಾಗಿ ನೋಡಿ ಇವತ್ತು ನಾವು ಪೌರ ಕಾರ್ಮಿಕರನ್ನ ನಾವು ಭಾಳ ಗೌರವದಿಂದ ನಡೆಸಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಮುಂದುವರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಅವರು ಗ್ರಾಜ್ಯುಯೇಷನ್ ತೆಗೆದ್ರೆ ನಾವು ಇನ್ನು ಮುಂದೆ 20 ವರ್ಷ ಕಳೆದಬೇಕಾಗ್ತದೆ. ಆದ್ದರಿಂದ ನಾವು ಪೌರ ಕಾರ್ಮಿಕರಾಗಿರ್ಬೋದು, ಇವತ್ತು ಏನು ಇವತ್ತು ಡೆಲಿವರಿನ ನೌಕರರಿರ್ತಾರೆ, ಒಳಮಟ್ಟದ ಯಾರು ಇವತ್ತು ಸರ್ಕಾರಿ ಕೆಲಸ ನೌಕರರಿರ್ಬೋದು ಅವ್ರನ್ನ ನಾವು ಗೌರವಪೂರ್ವಕದಿಂದ ನಡೆಸಬೇಕಾಗ್ತದೆ. ಅಂಥವ್ರಿಗೆ ಇವತ್ತು ಒಂದು ಸೇವೆಯನ್ನು ಇವತ್ತು ಅರ್ಪಣೆ ಮಾಡ್ತೀವಿ. ನಿಜವಾಗಿ ಇವತ್ತು ಇದೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ. ಮತ್ತು ನಿಮಗೂ ಸಹ ಒಂದು ಭಗವಂತ ಒಂದು ಶಕ್ತಿ ಕೊಡಲಿ. ಸರ್ಕಾರದಿಂದ ಸಹ ನಾನೊಬ್ಬ ಕಡಲದ ನಿಗಮದ ಅಧ್ಯಕ್ಷನಾಗಿ ಇವತ್ತು ನಾನು ಸಹ ನಿಮ್ಮ ಜೊತೆಲಿರ್ತೇನೆ. ಖಂಡಿತವಾಗಿ ಇವತ್ತು ಇನ್ನೊಂದು ನಿಗಮ ಅಲ್ಲ, ಇವತ್ತು ನಮ್ಮ ಶಾಸಕರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ KP ಜಯಸೂರ್ಯ ಸಾಹೇಬ್ ಬರಬೇಕಾಗಿತ್ತು. ಕಾರಣದಿಂದ ಅವರ ಒಂದು ಆರೋಗ್ಯದ ಸ್ಥಿತಿ ಸ್ವಲ್ಪ ಫ್ಯಾಕ್ಟ್ರಿಯನ್ನು ಸ್ವಲ್ಪ ಜಾಸ್ತಿ ಆಗಿದ್ದ ಕಾರಣ ಬರಲಿಕ್ಕಾಗಿಲ್ಲ. ಆದರೂ ಸಹ ಅವ್ರು ಹೇಳೋದಿಲ್ಲಪ್ಪ ನಾನು ಬರಲಿಕ್ಕಾಗಲ್ಲ, ನೀವು ಹೋಗಿ ಬರ್ತಿದ್ದೀವಿ ಅಂತೇಳಿ ಕಳಿಸ್ತಿದ್ದಾರೆ. ಖಂಡಿತವಾಗಿಯೂ ಅವರನ್ನು ಸಹ ಒಂದು ಶುಭಾಶಯಗಳನ್ನು ಸಹ ತಿಳಿಸಿದಂತೆ ಮಾತಾಡಿದ್ದಾರೆ, ಮಾತಾಡಿದ್ದಾರೆ. ಖಂಡಿತವಾಗಿ ಅವರು ಸಹ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗೆ ಬರ್ತಾರೆ. ಖಂಡಿತವಾಗಿ ಕರ್ಕೊಂಡ್ಬರೋದು ಕೆಲಸವನ್ನು ಮಾಡ್ತೀನಿ. ಮತ್ತೊಮ್ಮೆ ಅವರ ಒಂದು ಸಹಕಾರವೂ ಸಹ ನಿಮ್ಗೆ ಇರ್ತದೆ. ಮುಂದುವರ್ತಕ್ಕಂತಹ ದಿನಗಳಲ್ಲಿ ಇದೇ ರೀತಿ ನೀವು ಶಿಬಿರ ಇನ್ನು ಬೇರೆ ಬೇರೆ ರೀತಿಯ ಒಂದು ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಕೈಲಾದಷ್ಟು ಒಂದು ಸೇವೆಯನ್ನು ಜಾಗೃತಿ ಕಾರ್ಯಕ್ರಮಗಳಿರ್ಬೋದು, ಇನ್ನೂ ಅನೇಕ ವಿಚಾರಗಳನ್ನ ಅನೇಕ ಕೆಲಸ ಕಾರ್ಯಗಳನ್ನ ನಿಮ್ಮಿಂದ ಆಗಲಿ ಅಂತ ಹೇಳಿ ನನ್ನ ಒಂದು ಕರೆಸಿ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇವೆಲ್ಲರೂ ವಂದಿಸಿ ಅದನ್ನು ಮಾಡ್ಕೊಂಡು ಬರ್ತೀನಿ. ಮತ್ತೊಮ್ಮೆ ಶ್ರೀಮತಿ ಭಾರತ ಟೀಚರ್ ಅಂತ ಬಂದು ಮತ್ತೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCOD ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ
ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನ ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡಕ್ಕೆ ರಾಮಬಾಣ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂತಹ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.